ಸ್ನೇಹಿತರೆ, ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಬಳಿಕ ಕೇವಲ ದರ್ಶನ್ ಇನ್ನೊಂದು ಮುಖ ಪರಿಚಯವಾಗ್ತಿರೋದು ಮಾತ್ರವಲ್ಲ, ದರ್ಶನ್ನ ಇನ್ನೊಂದು ಸಂಸಾರದ ಗುಟ್ಟು ಕೂಡ ಪರಿಚಯ ಆಗಿದೆ. ಅದರಲ್ಲೂ ಕೂಡ ಈಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಕೂಡ ರಣರೋಚಕ ರಹಸ್ಯಗಳನ್ನು ಬಿಚ್ಚಿಡ್ತಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಸ್ವಇಚ್ಛ ಹೇಳಿಕೆ ಇದೆಯಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಕೂಡ ದರ್ಶನ್ ಕೊಟ್ಟಿರುವಂಥ ಸ್ವಇಚ್ಛಿಕ ಹೇಳಿಕೆ ಮತ್ತು ಪವಿತ್ರಗೌಡ ಕೊಟ್ಟಿರುವಂಥ ಸ್ವಇಚ್ಛ ಹೇಳಿಕೆ, ಇದೆರಡೂ ಕೂಡ ಇಬ್ಬರ ಬಂಡವಾಳ ಎಂಥದ್ದು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಅದರಲ್ಲೂ ಕೂಡ ಇವರಿಬ್ಬರ ಅಕ್ರಮ ಸಂಬಂಧ ಯಾವಾಗ ಸಕ್ರಮವಾಯಿತು, ಜೊತೆಗೆ ಇವರಿಗೆ ಯಾವಾಗ ಕಾಂಟ್ಯಾಕ್ಟ್ ಬೆಳೀತು, ಒಂದು ಸಿನಿಮಾ ಆಡಿಷನ್ನಲ್ಲಿ ಪರಿಚಯ ಆದಂತಹ ಈಕೆ ನಂತರ ಸ್ನೇಹಿತೆಯಾಗಿ ನಂತರ ಪತ್ನಿಯ ಸ್ಥಾನವನ್ನು ತುಂಬಿದ್ದು ಹೇಗೆ, ಅಧಿಕೃತವಾದಂಥ ಪತ್ನಿ ಅಲ್ಲದೇ ಇದ್ದರೂ ಎಲ್ಲವನ್ನು ಕೂಡ ತ್ಯಾಗ ಮಾಡಿದಂಥ ಪವಿತ್ರಗೌಡಗೆ ದರ್ಶನ್ ಮರಳಿ ಕೊಟ್ಟಿರೋದೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಕಳೆದ 10 ವರ್ಷದಿಂದ ದರ್ಶನ್ ಮತ್ತು ಪವಿತ್ರ ಯಾವ ರೀತಿಯಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಒಂದೇ ಮನೆಯಲ್ಲಿ ಇಬ್ಬರು ಕೂಡ ವಾಸವಿದ್ದಾರೆ. ಹಾಗೆಯೇ ದರ್ಶನ್ ಪವಿತ್ರಗೌಡಗೆ ಕೊಟ್ಟಿರುವಂಥ ಗಿಫ್ಟ್ಗಳು ಯಾವುವು, ಇವೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಈ ಸ್ವಇಚ್ಛ ಹೇಳಿಕೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಹಾಗಾದರೆ ಇವರಿಬ್ಬರ ಪರಿಚಯದಿಂದ ಇಲ್ಲಿವರೆಗೂ ಕೂಡ ಯಾರು ರೇಣುಕಸ್ವಾಮಿಯ ಹತ್ಯೆಯವರೆಗೂ ಕೂಡ ಹೇಗೆ ಸಂಬಂಧ ಸಾಗಿ ಬಂತು ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ಸ್ವಇಚ್ಛ ಹೇಳಿಕೆಯಲ್ಲಿ ಸಂಬಂಧದ ಗುಟ್ಟನ್ನು ರಟ್ಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಇಲ್ಲಿ ದರ್ಶನ್ ಪವಿತ್ರಗೆ ಹೆಂಡತಿ ಅಲ್ಲ ಅಥವಾ ಗಂಡ ಅಲ್ಲ, ಅಥವಾ ಇವರಿಬ್ಬರು ಕೂಡ ಗಂಡ ಹೆಂಡತಿ ಅಲ್ವೇ ಅಲ್ಲ. ಆದರೂ ಕೂಡ ಇವರಿಬ್ಬರು ಜೊತೆಗಿರುವಂತಹ ಇಬ್ಬರು ವ್ಯಕ್ತಿಗಳು. ದರ್ಶನ್ ಪ್ರಕಾರ ಇಲ್ಲಿ ಪವಿತ್ರ ಮತ್ತು ದರ್ಶನ್ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರೆ, ಪವಿತ್ರ ಪ್ರಕಾರ ಇವರು ಕಳೆದ 10 ವರ್ಷದಿಂದ ಪ್ರೀತಿಯಲ್ಲಿದ್ದಾರೆ, ಒಟ್ಟಿಗೆ ಜೀವನವನ್ನು ಸಾಗಿಸ್ತಿದ್ದಾರೆ, ಪತಿಯ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಈಗ ಪವಿತ್ರಗೌಡ ಸ್ವಇಚ್ಛ ಹೇಳಿಕೆಯಲ್ಲಿ ಒಂದು ರೀತಿ ಮತ್ತು ದರ್ಶನ್ ಹೇಳಿಕೆಯಲ್ಲಿ ಒಂದು ರೀತಿ ಇದ್ದಿದ್ರೆ ಒಂದು ಅನುಮಾನ ಬರುತ್ತಿತ್ತು. ಆದರೆ ಇವರ ಸಂಬಂಧದ ಬಗ್ಗೆ ಇವರಿಬ್ಬರ ಹೇಳಿಕೆಯಲ್ಲೂ ಕೂಡ ಒಂದು ಸಾಮ್ಯತೆ ಇದೆ. 3 ಪುಟಗಳ ಸ್ವಇಚ್ಛ ಹೇಳಿಕೆಯನ್ನು ಪವಿತ್ರಗೌಡ ಕೊಟ್ಟಿದ್ರೆ, 4-5 ಪುಟಗಳ ಸ್ವಇಚ್ಛ ಹೇಳಿಕೆಯನ್ನು ದರ್ಶನ್ ಕೊಟ್ಟಿದ್ದಾರೆ. ಇಲ್ಲಿ ರೇಣುಕಸ್ವಾಮಿಯ ಹತ್ಯೆ ಯಾಕಾಯಿತು, ಹೇಗಾಯಿತು ಮತ್ತು ಯಾರು ಮಾಡಿದರು, ಇದರ ಬಗ್ಗೆ ಹೇಗೆ ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿ ತಮ್ಮ ಸಂಬಂಧದ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಪವಿತ್ರಗೌಡ ಅನ್ನುವಂಥ ಹದ್ದಿಗೆ ಈ ದರ್ಶನ್ ಅನ್ನುವಂಥ ರಣಹದ್ದು ಹೇಗೆ ಪರಿಚಯ ಆಯಿತು ಅನ್ನೋದನ್ನು ಕೂಡ ಇಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಪವಿತ್ರಗೌಡ ಅನ್ನುವಂತಹ ಈ ಅಂದದ ಚಂದದ ಬಿಂಕದ ಚಂದುಳ್ಳಿ ಚೆಲುವೆಗೆ ದರ್ಶನ್ ಅನ್ನುವಂಥ ಅಕ್ಷರಶಃ ರಾಕ್ಷಸ ಹೇಗೆ ಕೆಡ್ಡದಲ್ಲಿ ಬಿದ್ದ ಅಂತೇಳಿ ಕೇಳಿದ್ರೆ ಬಹುಶಃ ನೀವು ಶಾಕ್ ಆಗ್ತೀರಾ. ರೀಲ್ಸ್ ನೋಡಿ ರಾಂಗ್ ಆದಂತಹ ರೇಣುಕಸ್ವಾಮಿಯಂತೆಯೇ ಪವಿತ್ರಗೌಡ ಕೂಡ ದರ್ಶನ್ನನ್ನು ಮೊದಲು ಕ್ಯಾಚ್ ಹಾಕಿಕೊಂಡಿದ್ದು ಮೆಸೇಜ್ ಮೂಲಕವೇ. ಇಂಥದ್ದೊಂದು ಸಂಗತಿಯನ್ನು ಖುದ್ದು ಪವಿತ್ರ ಅವರೇ ಪೊಲೀಸರ ಎದುರಿಗೆ ಕೊಟ್ಟಿರುವಂಥ ಸ್ವಇಚ್ಛ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ. ಬುಲ್ಬುಲ್ ಸಿನಿಮಾದ ನಟಿ ಆಯ್ಕೆಗಾಗಿ ಆಡಿಷನ್ ನಡೀತಾ ಇತ್ತು. ಅವತ್ತು ರಚಿತಾ ರಾಮ್ ತುಸು ಮುಂಚೆ ಬಂದಿದ್ದರಿಂದಾಗಿ ಪವಿತ್ರಗೌಡಗೆ ಬುಲ್ಬುಲ್ ಸಿನಿಮಾ ಮಿಸ್ ಆಯಿತು. ದರ್ಶನ್ ಪವಿತ್ರ ಪಾಲಿಗೆ ಫಿಕ್ಸ್ ಆದರು. ಇಲ್ಲಿ ಬುಲ್ಬುಲ್ ಸಿನಿಮಾ ರಚಿತಾ ಪಾಲಿನ ಅದೃಷ್ಟ ಆದರೆ ಪವಿತ್ರ ಪಾಲಿಗೆ ದರ್ಶನ್ನೇ ಅದೃಷ್ಟವಾಗಿ ಬದಲಾಗಿ ಹೋಗ್ತಾರೆ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ನಾನು ಹೋಗಿದ್ದೆ ಅಂತೇಳಿ ಈಕೆ ತನ್ನ ಸ್ವಇಚ್ಛ ಹೇಳಿಕೆಯಲ್ಲಿ ಹೇಳ್ತಾರೆ. ಬಟ್ ಸ್ವಲ್ಪ ಕರೆಕ್ಷನ್ ಮಾಡೋದಾದರೆ ಈ ಆಡಿಷನ್ ನಡೆದಿದ್ದು ಬಹುಶಃ 2011-12ರಲ್ಲಿ. ಕಾರಣ 2013ರಲ್ಲಿ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗಿದೆ. ಕೊಡುವಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಒಂದಷ್ಟು ಆಚೆ ಈಚೆ ಆಗ್ತದೆ, ಎಕ್ಸಾಕ್ಟ್ ಇಯರ್ ನೆನಪಿರೋದಿಲ್ಲ, ಒಂದು ಅಂದಾಜಲ್ಲಿ ಹೇಳಿರ್ತಾರೆ, ಪರವಾಗಿಲ್ಲ. 2011-12ರಲ್ಲಿ ಬುಲ್ಬುಲ್ ಸಿನಿಮಾದ ಆಡಿಷನ್ಗಾಗಿ ಹೋಗಿದ್ದಂಥ ಸಂದರ್ಭದಲ್ಲಿ ತನ್ನ ಮಾಡೆಲಿಂಗ್ ಪ್ರೊಫೈಲನ್ನು ದರ್ಶನ್ ಅವರಿಗೆ ಶೇರ್ ಮಾಡಿದ್ರಂತೆ. ಅವರೊಂದಿಗೆ ಮಾತನಾಡೋದಕ್ಕೆ ಅವರ ಮೊಬೈಲ್ ನಂಬರನ್ನು ಕೂಡ ಪರಿಚಿತ ಮ್ಯಾನೇಜರಿಂದ ಪಡೆದುಕೊಂಡಿರ್ತಾರೆ. ಈ ವಿಚಾರವಾಗಿ ದರ್ಶನ್ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಬುಲ್ಬುಲ್ ಚಿತ್ರಕ್ಕೆ ಈಗಾಗಲೇ ಆಡಿಷನ್ ಮುಗಿದಿದೆ, ಬೇರೆ ಯಾವುದಾದ್ರೂ ಚಿತ್ರಕ್ಕೆ ಅವಶ್ಯಕತೆ ಇದ್ದರೆ ತಿಳಿಸೋದಾಗಿ ಹೇಳ್ತಾರಂತೆ. ಇದನ್ನೇ ನೆಪವಾಗಿಟ್ಕೊಂಡಂತಹ ಈ ಪವಿತ್ರಗೌಡ ದರ್ಶನ್ ಅವರೊಂದಿಗೆ ನಿಧಾನಕ್ಕೆ ಕ್ಲೋಸ್ ಆಗೋಕ್ಕೆ ಪ್ರಯತ್ನವನ್ನು ಪಡ್ತಾಳೆ, ಮೆಸೇಜ್ ಮಾಡ್ತಾಳೆ, ವಾಟ್ಸಪ್ನಲ್ಲಿ ಸ್ವಲ್ಪ ಚಾಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗಾಗ ಕಾಲ್ ಮಾಡೋದು, ವಿಚಾರಿಸೋದು, ಸುಖ ಕಷ್ಟಗಳನ್ನು ವಿಚಾರಿಸೋದು, ಈ ರೀತಿ ಶುರುವಾಗುತ್ತೆ. ತೇಟೂರು ರೇಣುಕಸ್ವಾಮಿ ರೀತಿಯಲ್ಲೇ ಮೊದಲು ಪವಿತ್ರ ದರ್ಶನ್ಗೆ ತನ್ನ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಅಥವಾ ತನ್ನ ಒಂದಷ್ಟು ಸೆಳೆಯುವಿಕೆಯ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾಳೆ.
ಖುದ್ದು ಪವಿತ್ರ ಗೌಡ ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದರೆ ದರ್ಶನ್ ಟೀಮ್ ಬುಲ್ಬುಲ್ ಆಡಿಷನನ್ನು ಮುಗಿಸಿದ ನಂತರವೂ ಕೂಡ ದುಂಬಾಲು ಬಿದ್ದು ಮ್ಯಾನೇಜರ್ ಮೂಲಕ ದರ್ಶನ್ ನಂಬರನ್ನು ಪಡೆದುಕೊಂಡಿದ್ದಾಳೆ ಪವಿತ್ರ ಅನ್ನೋದು ಗೊತ್ತಾಗುತ್ತೆ. ಬಳಿಕ ಬೇಕು ಅಂತಲೇ ಫೋನು, ಮೆಸೇಜು, ಚಾಟು, ವಾಟ್ಸಪ್ಪು ಅಂತ ಹೇಳಿಬಿಟ್ಟು ಟ್ರ್ಯಾಕಿಗೆ ಪಡೆದುಕೊಂಡಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಪವಿತ್ರ ಗೌಡ ಅನ್ನುವಂತಹ ಈ ರೀಲ್ಸ್ ರಾಣಿ ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ಸಂಗತಿಗಳನ್ನು ಮುಂದಿರುತ್ತಿದೆ. ಇವರು ಕಳೆದ 10 ವರ್ಷದಿಂದ ಪ್ರೀತಿಯಲ್ಲಿ ಇದ್ದಾರೆ. ನಾನು ದರ್ಶನನ್ನು ಪ್ರೀತಿಸ್ತಿದ್ದೀನಿ, ದರ್ಶನ್ ನನ್ನನ್ನು ಪ್ರೀತಿಸ್ತಿದ್ದಾರೆ, ನಾನು ಒಂದೇ ಮನೆಯಲ್ಲಿ ಇದ್ದೇವೆ ಇಬ್ಬರು ಕೂಡ. ಜೊತೆಗೆ ನಾವು ಆಗಾಗ ಲಾಂಗ್ ರೈಡ್ ಕೂಡ ಹೋಗ್ತಾ ಇದ್ವಿ. ಮೊದಲಿಗೆ ನಾನು ಈ JP ನಗರದ ಸಮೀಪ ಇರುವಂತಹ ಮನೆಯಲ್ಲಿ ವಾಸವಾಗಿದ್ದೆ. ಅಲ್ಲಿಗೆ ದರ್ಶನ್ ಬರ್ತಾಯಿದ್ರು. ನಾನು, ಮಗಳು ಮತ್ತು ದರ್ಶನ್ 3 ಜನರು ಕೂಡ ಲಾಂಗ್ ರೈಡ್ ಎಲ್ಲ ಹೋಗ್ತಾ ಇದ್ವಿ ಅನ್ನೋದನ್ನು ಹೇಳ್ತಾರೆ. ನಂತರ 1.75 ಕೋಟಿಯ ಒಂದು ದೊಡ್ಡ ಬಂಗಲೆಯನ್ನೇ ದರ್ಶನ್ ಮನೆಯ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಪರ್ಚೇಸ್ ಮಾಡಿ ಕೊಡ್ತಾರೆ. ರಾಮಮೂರ್ತಿ ಅನ್ನುವಂಥ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ ಕೊಡ್ತಾರೆ. ಇದಕ್ಕೆ ಫೈನಾನ್ಸನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ, ಸೌಂದರ್ಯ ಜಗದೀಶ್ ಅವರು. ಅವರಿಂದ ದರ್ಶನ್ ನೇರವಾಗಿ ನನ್ನ ಖಾತೆಗೆ ಆ ಅಮೌಂಟನ್ನು ಹಾಕಿಸಿದ್ರು. ನಂತರ ಅದನ್ನು ದರ್ಶನ್ ರಿಟರ್ನ್ ಮಾಡಿದ್ದಾರೆ ಅನ್ನೋದು ಕೂಡ ಅಪ್ಡೇಟು. ಜೊತೆಗೆ ಇಲ್ಲಿ ಈಕೆ ಈ ಲೆವೆಲ್ಗೆ ದರ್ಶನನ್ನು ಪಟಾಯಿಸಿದ ಹೇಗೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಮೆಸೇಜ್ ಮಾಡ್ತಿದ್ದಾಗೆ ನಂತರ ಕಾಲಿಗೆ ಬರ್ತಾಳೆ. ಕಾಲಿಂದ ಸ್ವಲ್ಪ ಕ್ಲೋಸ್ ಆಗ್ತಾಳೆ. ಕ್ಲೋಸ್ ಆಗ್ತಾ ಇದ್ದಂತೆ ದರ್ಶನನ್ನು ಟ್ರ್ಯಾಕಿಗೆ ತೆಗೆದುಕೊಂಡಂಥ ಪವಿತ್ರ ತಮ್ಮಿಬ್ಬರ ಸಂಬಂಧ ಎಂಥದ್ದು ಅನ್ನೋದನ್ನು ಹೇಳಿಕೊಳ್ತಾಳೆ. ನಮ್ಮಿಬ್ಬರದು ಪ್ರೀತಿ, ಸಲುಗೆ ಅನ್ನುವಂತಹ 2 ಶಬ್ದಗಳ ಸಾಲಿನ ಮೂಲಕ ಎಲ್ಲವನ್ನು ಕೂಡ ವಿವರಿಸಿದ್ದಾಳೆ ಈ ಪವಿತ್ರ ಗೌಡ. ಇನ್ನು ತನಗೆ ಪರಿಚಯವಾದಂಥ ದರ್ಶನ್ ಅವರನ್ನು ಆಗಾಗ್ಗೆ ಭೇಟಿ ಕೂಡ ಮಾಡ್ತಾ ಇದ್ಲಂತೆ, ಸಲುಗೆಯಿಂದ ಇದ್ರಂತೆ, ಒಬ್ಬರನ್ನೊಬ್ಬರು ಪ್ರೀತಿ ಕೂಡ ಮಾಡ್ತಿದ್ರಂತೆ. ದರ್ಶನ್ ವಿಜಯಲಕ್ಷ್ಮಿ ಅವರೊಂದಿಗೆ ಮದುವೆಯಾಗಿ ಮಗ ಇರುವಂಥ ವಿಚಾರ ಕೂಡ ಇವಳಿಗೆ ಗೊತ್ತಿರುತ್ತೆ. ಆದರೂ ಕೂಡ ಪರಸಂಗದ ಹಿಂದೆ ಬಿದ್ದಂಥ ಈಕೆ ಈ ದರ್ಶನನ್ನು ಬಿಡೋದಿಲ್ಲ. ತಾನು ವಾಸ ಮಾಡ್ತಿದ್ದಂಥ JP ನಗರದ ಮನೆಗೆ ದರ್ಶನ್ ಬರ್ತಿರೋದನ್ನು ಸ್ವಲ್ಪ ದಿನದ ನಂತರ ಏನಾದರೂ ಮಾಡಿ ಶಿಫ್ಟ್ ಮಾಡಬೇಕಲ್ಲ, ನನ್ನದೇ ಒಂದು ಮನೆ ಆಗಬೇಕಲ್ಲ ಅಂತೇಳಿ ದರ್ಶನ್ ಮುಂದೆ ಇಟ್ಟಾಗ 2018ರಲ್ಲಿ ಈ ಮನೆಯನ್ನು ಈಕೆ ಹೆಸರಿಗೇನೆ ಖರೀದಿ ಮಾಡಿ ಕೊಟ್ಟಿರ್ತಾರೆ ದರ್ಶನ್ ಪರಿಚಯ ಆದ ಕೂಡಲೇ ಪ್ರೀತಿ ಶುರುವಾಯಿತು. ಸಲುಗೆಯಿಂದ ಇರ್ತಿದ್ವಿ ಅನ್ನೋಂಥ ಮಾತಿನ ಮೂಲಕ ತಮ್ಮಿಬ್ಬರ ಸಂಬಂಧ ಎಂಥದ್ದು ಅನ್ನೋದನ್ನು ಹೇಳ್ಕೊಂಡಿದ್ದಾಳೆ. ಪವಿತ್ರ ದರ್ಶನ್ ಪ್ರೀತಿ, ಸಲುಗೆ, ಬೆಲೆ ಎಷ್ಟು ಅನ್ನೋದಕ್ಕೆ ಮುಂದಿನ ಸಾಲುಗಳಲ್ಲಿ ಮನೆ ಖರೀದಿಸಿದಂಥ ವಿಚಾರವನ್ನು ಕೂಡ ಉಲ್ಲೇಖಿಸಿದೆ ಸಾಕ್ಷಿ. ಇನ್ನು ಇದೇ ಸಂದರ್ಭದಲ್ಲಿ ಈ ರೇಣುಕಸ್ವಾಮಿಯ ವಿಚಾರ ಬಂದಾಗಲೂ ಕೂಡ ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದು ದರ್ಶನ್ ಮತ್ತು ಈ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪವನ್ ಅನ್ನುವಂಥ ವ್ಯಕ್ತಿ. ಈತನಿಂದ ಇಷ್ಟೆಲ್ಲ ಕೃತ್ಯಗಳು ನಡೀತು ಅನ್ನೋದನ್ನು ಕೂಡ ಈಕೆ ಒಪ್ಕೊಂಡಿದ್ದಾಳೆ. ಅಟ್ ದಿ ಸೇಮ್ ಟೈಮ್ ದರ್ಶನ್ ಈ ಸಂಬಂಧಕ್ಕೆ ಲಿವ್ ಇನ್ ರಿಲೇಷನ್ಶಿಪ್ ಅನ್ನುವಂತಹ ಒಂದು ಪದವನ್ನು ಕೊಟ್ಟಿದ್ದಾರೆ. ಹೌದು, ಕಳೆದ 10 ವರ್ಷದಿಂದ ನಾವಿಬ್ಬರು ಕೂಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಪವಿತ್ರಗೆ ನಾನೇ ಒಂದು ಮನೆಯನ್ನು ಕೂಡ ಕೊಡಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಪವಿತ್ರಳ ಬೇಕು ಬೇಡ ಎಲ್ಲವನ್ನು ಕೂಡ ನಾನೇ ನೋಡ್ಕೊಳ್ಳೋದು ಅನ್ನುವಂಥ ಮಾತನ್ನು ಇಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ದರ್ಶನ್. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಈಕೆ ಆಡಿಷನ್ಗೆ ಬಂದವಳು ನಂತರ ಆಡಿಷನ್ ಮಾಡಿದ್ದು ದರ್ಶನ್ ಅಲ್ಲ, ದರ್ಶನ್ನನ್ನೇ ಈಕೆ ಆಡಿಷನ್ ಮಾಡಿಬಿಟ್ಲು. ಈಕೆ ಹೇಗೆ ಇವತ್ತು ರೇಣುಕಸ್ವಾಮಿಯನ್ನು ಹತ್ಯೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ಲೋ, ಇಲ್ಲಿ ದರ್ಶನನ್ನು ಬುಟ್ಟಿಗೆ ಹಾಕೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನೇ ವಹಿಸಿದ್ಲು. ದರ್ಶನ್ ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ನೇರವಾದಂಥ ಕಾರಣ ಈ ಅಮ್ಮಾಜಿಯ ಆರ್ಡರ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಪವನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಲ್ಲಿ ಇದು ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಜೊತೆಗೆ ಪವಿತ್ರ ಮತ್ತು ದರ್ಶನ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಲ್ಲೂ ಕೂಡ ಇದು ಸ್ವಲ್ಪ ಸಾಮ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರ ಬಗ್ಗೆ ಏನು ಹೇಳಿದ್ದಾರೆ ಮತ್ತು ಏನಾಗಿದೆ, ದರ್ಶನ್ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯನ್ನು ಆಗಿದ್ರು, ಜೊತೆಗೆ ಪವಿತ್ರ ಪಾತ್ರ ಏನು, ಹಾಗೆಯೇ ಪವನ್ ಈ ಇಡೀ ಪ್ರಕರಣದ ಸೂತ್ರಧಾರ ಪವನ್ ಪಾತ್ರ ಹೇಗಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಮುಂದಿನ ಸ್ಟೋರಿಯಲ್ಲಿ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೀರಿ ಅನ್ನೋದು ಈ ಮೂಲಕ ಪಡೀರಿ ಅಂತೇಳಿ ಮನವಿ ಮಾಡ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.